ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪ್ರಾಪ್ತಿಗೆ ಮುತ್ತಿಟ್ಟ ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆಯಾಗಿದ್ದಾರೆ. ಮಠದಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ, ಎಲ್ಲಿ ಮುತ್ಯ? ಯಾದಗಿರಿಯಿಂದ ತೆಲಂಗಾಣಕ್ಕೆ ಮಲ್ಲಿಕಾರ್ಜುನ ಮುತ್ಯ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವಾಗ ಈ ಫೋಕ್ಸೋ ಕೇಸ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಾಯಿತೋ ಅದಾಗಲೇ ಆತ ಕರ್ನಾಟಕವನ್ನ ಬಿಟ್ಟು ತೆಲಂಗಾಣಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದ್ರ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮಲ್ಲಿಕಾರ್ಜುನ ಮುತ್ಯ ಇದ್ದಂತಹ ಮಹಲ್ ರೋಜಾ ಯಮನೂರಪ್ಪ ಮಠದಲ್ಲಿ ಶೋಧವನ್ನ ನಡೆಸಲಾಗ್ತಾ ಇದೆ. ಅನುಚಿತವಾಗಿ ವರ್ತಿಸಿದಂತಹ ರೂಮ್ನಲ್ಲಿ ಸ್ಥಳ ಮಹಜರು ಕೂಡ ಮಾಡಲಾಗ್ತಾ ಇದೆ. ಸ್ಥಳ ಮಹಜರು ಮಾಡಿ ತೆರಳಿದ್ದಾರೆ ಅಧಿಕಾರಿಗಳ ತಂಡದವರು. ಸ್ಥಳ ಮಹಜರು ಮಾಡಿ ಮಠದ ಭಕ್ತರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಮಠ. ನೋಡಿ, ಅಪ್ರಾಪ್ತಿಗೆ ಮುತ್ತಿಟ್ಟಿದ್ದಂತಹ ಈ ಮಲ್ಲಿಕಾರ್ಜುನ ಸದ್ಯಕ್ಕೆ ನಾಪತ್ತೆಯಾಗಿದ್ದಾನೆ. ಎಲ್ಲಿದ್ದಾನೆ, ಏನ್ ಕತೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ತನಿಖೆ ಒಂದ್ ಕಡೆ ಸಾಗ್ತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಆತ ಕರ್ನಾಟಕವನ್ನ ಬಿಟ್ಟು ತೆಲಂಗಾಣಕ್ಕೆ ಪರಾರಿಯಾಗಿದ್ದಾನೆ ಅನ್ನುವ ಕುರಿತು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅವರ ಅಣ್ಣವರು ಕೂಡ ಕೊಡ್ತಾ ಇದ್ದಂತಹ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ವಿ. ಹೇಗೆ ತಂದೆ ಮಗಳ ಬಾಂಧವ್ಯವಿತ್ತು ಅದೇ ರೀತಿಯಾಗಿ ಇತ್ತು. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರಲಿಲ್ಲ. ಒಂದು ತಂದೆ ಮತ್ತೆ ಮಗಳ ರೀತಿ ಹೇಗಿರುತ್ತೋ ಅದೇ ರೀತಿಯಾಗಿ ಇತ್ತು. ಬಟ್ ಆದರೆ ಆ ಒಂದು ವಿಡಿಯೋವನ್ನು ಅವರ ತಂದೆ ತಾಯಿ ಅಂದಿರೇ ಮಾಡಿಕೊಂಡಿದ್ದು, ಬಹಳ ಖುಷಿಯಿಂದ ಆ ಒಂದು ವಿಡಿಯೋವನ್ನು ಮಾಡಿಕೊಂಡಿದ್ರು. ಅವರು ತುಂಬ ಚೆನ್ನಾಗಿ ನನ್ನ ಮಗಳ ಜೊತೆ ವರ್ತಿಸ್ತಾ ಇದ್ರು. ಮತ್ತು ಅವರು ಖುಷಿಯಿಂದ ನನ್ನ ಮಗಳು ಕೂಡ ಅವರ ಜೊತೆ ಏನು ಆಟ ಆಡ್ತಾ ಇದ್ರು. ಸೊ ಹಾಗಾಗಿ ಆ ಒಂದು ವಿಡಿಯೋವನ್ನು ಅವರ ಪೇರೆಂಟ್ಸ್ಗಳು ಮಾಡಿಕೊಂಡ್ರು ಅನ್ನುವಂತಹ ಒಂದು ಹೇಳಿಕೆಯನ್ನು ಮಲ್ಲಿಕಾರ್ಜುನ ಅವರೇ ಖುದ್ದು ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ. ಬಟ್ ಆದರೆ ಈಗ ಅವರ ಕೊಟ್ಟಂತಹ ಹೇಳಿಕೆಗೂ ಅವ್ರು ನಡ್ಕೊಳ್ತಾ ಇರುವಂತಹ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸದ್ಯಕ್ಕೆ ಪೊಲೀಸರು ಸ್ಥಳ ಮಹಜರನ್ನು ಕೂಡ ನಡೆಸಿದ್ದಾರೆ. ಎಲ್ಲಿ ಈ ಅನುಚಿತವಾಗಿ ವರ್ತನೆಯಾಗಿತ್ತೋ ಆ ಮಗುವಿನ ಜೊತೆ ಆ ಒಂದು ರೂಮ್ನಲ್ಲಿ ಸದ್ಯಕ್ಕೆ ಎಲ್ಲ ರೀತಿಯಾದಂತಹ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ. ಪರಿಶೀಲನೆಯನ್ನು ನಡೆಸಿ ಸ್ಥಳ ಮಹಜರನ್ನು ಕೂಡ ಮಾಡಿ ಸ್ಥಳದಿಂದ ಹೊರಟಿದ್ದಾರೆ ಅಧಿಕಾರಿಗಳು ಅನ್ನುವ ಕುರಿತು ಮಾಹಿತಿ ಸಿಗ್ತಾ ಇದೆ. ಇದೇ ಊರು ಅಂಗನವಾಡಿ ಟೀಚರ್. ಇದೇ ಊರು ಅಂಗನವಾಡಿ ಟೀಚರ್. ಸದ್ಯಕ್ಕೆ ಸ್ಥಳದಲ್ಲಿ ಮಹಲ್ ರೋಜಾ ಏನು ಈ ಒಂದು ಸ್ಥಳ ಇತ್ತು ಆ ಒಂದು ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿ ಹೊರಟಿದ್ದಾರೆ. CCTVಗಳೇನಾದರೂ ಅಳವಡಿಕೆ ಆಗಿದೆಯಾ, ಅವರ ಬಿಹೇವಿಯರ್ ಯಾವ ರೀತಿಯಾಗಿ ಇತ್ತು, ಇದೊಂದೇ ಮಗುವಿನ ಜೊತೆ ಅವರು ಅನುಚಿತವಾಗಿ ವರ್ತನೆ ಮಾಡಿದ್ರಾ ಅಥವಾ ಈ ಹಿಂದೆ ಇದೇ ರೀತಿಯಾದಂತಹ ಘಟನೆಗಳು ಆಗಿದ್ದಾವ ಇಲ್ವಾ ಅನ್ನೋದರ ಕುರಿತು ಒಂದಷ್ಟು ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಮಠದಲ್ಲಿ ಒಂದು ಕಡೆ ಅವರು ಅಲ್ಲೂ ಕೂಡ ಇಲ್ಲ, ಎಲ್ಲಿಯೂ ಕೂಡ ಇಲ್ಲ, ಸದ್ಯ ಕರ್ನಾಟಕದಲ್ಲೇ ಇಲ್ಲ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ತೆಲಂಗಾಣಕ್ಕೆ ಅವರು ಎಸ್ಕೇಪ್ ಆಗಿರೋದ್ರ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಒಂದು ಕಡೆ ಫೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ ಪೇರೆಂಟ್ಸ್ಗಳು. ಫೋಕ್ಸೋ ಕೇಸ್ ದಾಖಲು ಮಾಡ್ತಾ ಇದ್ದಂತೆ ಆತ ಎಸ್ಕೇಪ್ ಆಗಿದ್ದಾನೆ.
ಈ ಒಂದು ಫೋಕ್ಸೋ ಕೇಸ್ ಯಾಕೆ ದಾಖಲು ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನುವಂತಹ ಮಾತುಗಳನ್ನು ಮಲ್ಲಿಕಾರ್ಜುನ ಮುತ್ಯ ಅವರೇ ಕೂಡ ಹೇಳ್ತಾ ಇದ್ರು. ನಮ್ಮ ಸಂಬಂಧಿಕರು ಕೂಡ ಹೌದು, ಬಹಳ ವರ್ಷಗಳಿಂದಲೂ ಕೂಡ ಪರಿಚಯ ಸಂಬಂಧಿಕರೇ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಡಿಯೋ ಮಾಡಿಕೊಂಡು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಅದನ್ನು ಬೇರೆ ಯಾರೋ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಈ ಮಲ್ಲಿಕಾರ್ಜುನ ಮುತ್ಯ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದರು. ಅವರ ಅಣ್ಣನೂ ಕೂಡ ಅದನ್ನೇ ಕೂಡ ಹೇಳಿದರು. ಇಲ್ಲಿ ಯಾವುದೇ ರೀತಿಯಾದಂತಹ ಅನುಚಿತ ವರ್ತನೆಗಳಿಲ್ಲ, ತಂದೆ ಮಗಳ ಬಾಂಧವ್ಯ ಹೇಗಿತ್ತೋ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಮುತ್ಯ ಅವರು ಆ ಮಗುವಿನ ಜೊತೆ ಇದ್ದರು, ಮತ್ತು ಅವರು ಸಂಬಂಧಿಕರು ಕೂಡ ಹೌದು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ಈಗ ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆಯಾಗಿದ್ದಾರೆ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ? ಪ್ರಾಥಮಿಕ ತನಿಖೆ ಏನು ಹೇಳ್ತಾ ಇದೆ? ಸ್ಥಳ ಮಹಜರು ಕೂಡ ಆಗಿದೆ ಈಗ ಸದ್ಯಕ್ಕೆ. ಅಲ್ಲೇನಾದರೂ CCTV ಫುಟೇಜ್ಗಳು ಏನಾದರೂ ಕಲೆ ಹಾಕುವಂತಹ ಕೆಲಸಗಳನ್ನು ಮಾಡಿದ್ದಾರಾ ಅಧಿಕಾರಿಗಳು ಅಂತ? ರಮೇಶ್, ಏನು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಾಲ್ ರೋಜದ ಯಮನಪ್ಪ ಮಠದ ಆವರಣದಲ್ಲಿ ನಡೆದಿದೆ ಎನ್ನಲಾದಂತ ಅಪ್ರಾಪ್ತೆಯ ಜೊತೆ ಅನುಚಿತ ವರ್ತನೆ ಮಾಡಿರುವಂತಹ ವಿಡಿಯೋ ಸಾಕಷ್ಟು ವಿಡಿಯೋ ವೈರಲ್ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಗಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಕೇಸ್ ಕೂಡ ದಾಖಲಾಯಿತು. ಕೇಸ್ ದಾಖಲಾದ ನಂತರ ಇಂದು ಗೋಗಿ ಪೊಲೀಸ್ ಠಾಣೆಯ PSI ಅವರು, ಅದೇ ರೀತಿಯಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ಕೂಡ ಆಗಮಿಸಿದರು. ಶ್ರೀಮಠದ ಆವರಣದ ಕೋಣೆಯಲ್ಲಿ ಕೂಡ ಸ್ಥಳ ಮಹಜರು ಮಾಡಿದ್ದಾರೆ. ಈ ವೇಳೆ ಗೋಗಿ ಪೊಲೀಸರು ಮತ್ತು ಅಧಿಕಾರಿಗಳು ಕೂಡ ಇದ್ದು ಏನು ಅಪ್ರಾಪ್ತೆ ಜೊತೆ ಅನುಚಿತ ವರ್ತನೆ ಮಾಡಿರುವಂತ ನಿರ್ಮಾಣ ಹಂತದ ಕೋಣೆಯಲ್ಲಿ ಈ ಘಟನೆ ನಡೆದಿದೆ ಎನ್ನಲಾದಂತ ವಿಡಿಯೋ ಕೂಡ ವೈರಲ್ ಆಗಿತ್ತು. ಆ ಕೋಣೆಯಲ್ಲಿ ವಿಡಿಯೋ ಸೆರೆ ಹಿಡಿದ ಬಗ್ಗೆ ಮಾಹಿತಿ ಕೂಡ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕಲೆ ಹಾಕಿ ಸ್ಥಳ ಮಹಜರನ್ನು ಮಾಡಿದ್ದಾರೆ. ನಂತರ ಇದರ ಬಗ್ಗೆ ಖುದ್ದು ಅಗತ್ಯ ಮಾಹಿತಿಯನ್ನು ಪಡೆದಿದ್ದಾರೆ. ಈ ಬಗ್ಗೆ ಈಗಲೇ ಮಲ್ಲಿಕಾರ್ಜುನ ಮುತ್ಯ ಅವರು ನಿನ್ನೆ ತಡರಾತ್ರಿವರೆಗೂ ಶ್ರೀಮಠದಲ್ಲಿ ಇದ್ದಿದ್ರು. ಆದರೆ ಇಂದು ತಡರಾತ್ರಿ ಏನಂತಂದ್ರೆ ಅವರು ಬೇರೆ ಮಠಕ್ಕೆ ತೆರಳಿದ್ದಾರೆ ಎಂದು ಮಲ್ಲಿಕಾರ್ಜುನ ಮುತ್ಯ ಅವರ ಸಹೋದರ ಬಸವ ಮುತ್ಯ ಅವರು ಹೇಳಿದ್ದಾರೆ. ಆದರೆ ಯಾವುದೇ ಈ ಬಗ್ಗೆ ನಮ್ಮ ಸಹೋದರ ಅಂತ ಮಲ್ಲಿಕಾರ್ಜುನ ಮುತ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ರಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ನಾಗಪ್ಪ.